ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಇಎಸ್ಐ ಆಸ್ಪತ್ರೆಗಳಲ್ಲಿ ಕೇವಲ ಟ್ರೀಟ್ಮೆಂಟ್ ನ ಕೊರತೆ ಮಾತ್ರ ಅಲ್ಲ, ಮೆಡಿಸಿನ್ ಗಳ ಕೊರತೆ ಕೂಡ ಇದೆ. ಇದನ್ನ ಸ್ವತಃ ಟ್ರೀಟ್ಮೆಂಟ್ ತಗೊಳ್ಳಕ್ ಬಂದ ಪೇಷಂಟ್ ಗಳೇ ಬಾಯಿ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ, ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಇಎಸ್ಐ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಪ್ರಾಬ್ಲಮ್, ಔಷಧಿ ಸಿಗದೆ ರೋಗಿಗಳ ಪರದಾಟ. ಇಎಸ್ಐ ಆಸ್ಪತ್ರೆಗಳನ್ನ ನಂಬಿಕೊಂಡು ಸುಮಾರು 1.5 ಕೋಟಿ ಕಾರ್ಮಿಕ ಕುಟುಂಬಗಳು ಬದುಕ್ತಾ ಇವೆ. ಆರೋಗ್ಯ ಸೇವೆಗಾಗಿ ಇಎಸ್ಐ ಆಸ್ಪತ್ರೆಗಳಿಗೆ ಬರ್ತಾರೆ. ಆದ್ರೆ ಇಎಸ್ಐ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆಯಾಗಿ ಸೂಕ್ತ ಚಿಕಿತ್ಸೆ ಸಿಗ್ತಿಲ್ಲ. ಸರಿಯಾಗಿ ಮಾತ್ರೆಗಳು ಸಿಗದೆ ಇರೋದ್ರಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ಶುಗರ್ ಮಾತ್ರೆ, ಬಿಪಿ ಮಾತ್ರೆ, ಇಂಜೆಕ್ಷನ್, ಇನ್ಸುಲಿನ್ ಸೇರಿದಂತೆ ಇತರೆ ಮಾತ್ರೆಗಳು ಸಿಗ್ತಿಲ್ಲ ಅಂತ ಇಎಸ್ಐ ಇಂದಿರಾನಗರದಲ್ಲಿ ರೋಗಿಗಳೇ ನೈಜ ಚಿತ್ರಣವನ್ನ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಇಂದಿರಾನಗರದಲ್ಲಿರುವಂತಹ ಇಎಸ್ಐ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊರತೆ ಆಗಿದೆ. ಮೆಡಿಸಿನ್ ಸಿಗ್ತೆ ರೋಗಿಗಳು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಪ್ರೆಸೆಂಟು ಇಎಸ್ಐ ಆಸ್ಪತ್ರೆ ಬಳಿದ್ದೀನಿ. ಇದು ಇಂದಿರಾನಗರ ಇಎಸ್ಐ ಆಸ್ಪತ್ರೆ. ಈ ಒಂದು ಇಂದಿರಾನಗರಕ್ಕೆ ಆಸ್ಪತ್ರೆಗೆ ಸುಮಾರು ಒಂದು ಸಾವಿರಾರು ರೋಗಿಗಳು ಬರ್ತಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾತ್ರೆಗಳು ಸಿಗ್ತಲ್ಲ. ಇಲ್ಲಿ ನೋಡ್ಬೋದಾಗಿದೆ, ಇವರೆಲ್ಲರೂ ಕೂಡ ಮಾತ್ರೆ ಸಿಗದೆ ಮಾತ್ರೆಗೋಸ್ಕರ ಒದ್ದಾಡ್ತಾ ಇರ್ತಕ್ಕಂಥ ಜನರು. ತುಂಬ ದಿನಗಳಿಂದ 3-4 ತಿಂಗಳಿಂದನೂ ಕೂಡ ಬಂದರೂ ಕೂಡ ಶುಗರ್ ಮಾತ್ರೆ ಇಲ್ಲ, ಬಿ ಪಿ ಮಾತ್ರೆ ಇಲ್ಲ, ಮತ್ತು ಇಂಜೆಕ್ಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ತೀನಿ ಸರ್, ನಮಸ್ತೆ. ತಮಗೇನು ಮಾತ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ? ನನಗೆ ಶುಗರ್ ಇದೆ ಸರ್, ಶುಗರ್ ಇಂಜೆಕ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ನಮಗೆ ಮೈಕೈ ನೋವು ಮಾತ್ರೆ ಕೊಡಿ ಅಂದರೆ, ನೀವು ಮೈಕೈ ನೋವು ಇದ್ದರೆ ನಮ್ಮ ಹತ್ರ ಆ ಥರ ಮಾತ್ರೆ ಇಲ್ಲ, ಇನ್ನೊಂದು ನಾವು ಕೊಡ್ತೀರಿ ಅಂತಾರೆ. ನಾವು ಕೇಳೋ ಮಾತ್ರೆ ಕೊಡಲ್ಲ ಅವರು. ಅವ್ರ ಹತ್ರ ಯಾವುದೋ ಇದೆ, ಅವ್ರ ಕಂಪ್ನಿ ಬ್ರ್ಯಾಂಡೆಡ್ ಯಾವುದಿದೆಯೋ ಅದು ಕೊಡ್ತಾರೆ. ಯಾಕಿಲ್ವಂತೆ? ಈ ತಿಂಗಳು ಅಂದರೆ ನಾವು ಸ್ಟಾಕ್ ಇಲ್ಲ ಅಂತಾರೆ. ಈ ತಿಂಗಳು ನಮ್ಗೊಂದು ಬ್ರ್ಯಾಂಡ್ ಕೊಡ್ತಾರೆ, ಮತ್ತೆ ನೆಕ್ಸ್ಟ್ ಮಂತ್ ಬಂದರೆ ಆ ಬ್ರ್ಯಾಂಡ್ ಇಲ್ಲ, ಬೇರೆ ಬ್ರ್ಯಾಂಡ್ ಚೇಂಜ್ ಮಾಡಿಕೊಡ್ತೀನಿ ಅಂತ ಕೊಡ್ತಾರೆ. ಇಲ್ಲಿ ನೋ ಸ್ಟಾಕ್ ಅಂತಾನೆ ಅವರಿಗೆ ಬರ್ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ತಮಗೆ ಯಾವ ಮಾತ್ರೆಗೆ ನೋ ಸ್ಟಾಕ್ ಬರ್ಕೊಟ್ಟಿರೋದಮ್ಮ? ಮಾತ್ರೆ ಅಲ್ಲ, ಇಂಜೆಕ್ಷನ್, ಇನ್ಸುಲಿನ್ ಇಂಜೆಕ್ಷನ್. ನೋ ಸ್ಟಾಕ್ ಅಂತ ಬರ್ಕೊಟ್ಟಿದ್ದಾರೆ ನೋಡಿ, ಗಮನಿಸಬಹುದಾಗಿದೆ. ಇಲ್ಲಿ ನೋ ಸ್ಟಾಕ್ ಅನ್ನೋದನ್ನ ಕೂಡ ಇಲ್ಲಿ ಬರ್ಕೊಟ್ಟಿದ್ದಾರೆ. ಹಾಗಾಗಿ ಮಾತ್ರೆಗಳು ಸರಿಯಾಗಿ ಸಿಗ್ತಾನೆ ಇಲ್ಲ. ಇನ್ನೂ ಮಾತಾಡ್ತೀನಿ. ಸರ್ ನಮಸ್ತೆ, ತಮಗೇನು ಸಮಸ್ಯೆ ಆಗಿದೆ, ಏನು ಹೇಳ್ತಾರೆ ಸರ್? ಒಂದು ಬಿ ಪಿ ಮಾತ್ರೆ ಬೇಕಾಗಿತ್ತು, ಈಗ ಬಂದಿದೆ. ಬಿ ಪಿ ಮಾತ್ರೆ ಮತ್ತು ಮೊಣಕಾಲು ನೋವಿಗೆ ಸ್ಪ್ರೇ ಡಾಕ್ಟರ್ ಬರ್ಕೊಟ್ಟಿದ್ದಾರೆ, ಆದರೆ ಸ್ಪ್ರೇ ಇಲ್ಲ, ನೋ ಸ್ಟಾಕು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಇನ್ನು ರೋಗಿಗಳು ಮೆಡಿಸಿನ್ ಸಿಗ್ತಿಲ್ಲ ಅಂದ ತಕ್ಷಣ ಪಬ್ಲಿಕ್ ಟಿವಿ ಆಸ್ಪತ್ರೆ ಒಳಗಡೆ ಪರಿಶೀಲನೆ ನಡೆಸೋದಿಕ್ಕೆ ಮುಂದಾದಾಗ ಆಸ್ಪತ್ರೆ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ ಆಸ್ಪತ್ರೆ ಒಳಗಡೆನೆ ಬಿಡದೆ ತಡಿತಾ ಇದ್ರು. ಅವರು ಹೇಗೆ ತಡಿತಾ ಇದ್ದಾರೆ ಅಂತ ನೀವೇ ನೋಡ್ಕೊಂಬಿಡಿ. ಒಂದು ನಿಮಿಷ, ಈಗ ನಾನು ಮಾತ್ರೆ ಶಾರ್ಟೇಜ್ ಆಗಿದೆ, ನಾನು ಸುದ್ದಿ ಮಾಡಿರ್ತಾನೆ ಮತ್ತೆ ಮಾತ್ರೆ ಕೊಡೋ ಜನರಿಗೆ ಮಾಡಬೇಕೋ ಬೇಡವೋ? ಅದೇ ಸರ್, ಅವ್ರು ಹೇಳ್ತಾ ಇದ್ದಾರೆ ಸಾರ್ಗಳು. ಇಲ್ಲ, ಒಂದು ನಿಮಿಷ, ಈಗ ಮಾತ್ರೆ ಇಲ್ಲಿ ಶಾರ್ಟೇಜ್ ಇರೋ ನಿಜ ತಾನೆ? ನಿಜನಾ ಅಲ್ವಾ ಹೇಳಿ ಸರ್, ನಿಜನಾ ಅಲ್ವಾ? ಅವ್ರನ್ನ ಶೂಟ್ ಮಾಡ್ತಾರೆ, ಮತ್ತೆ ಯಾಕೆ ಕಟ್ಟಿಪಡಿಸ್ತೀರಾ? ಇನ್ನು ಔಷಧಿ ವಿತರಣಾ ಕೇಂದ್ರದಲ್ಲಿ ಹೋಗಿ ಔಷಧಿಯನ್ನ ವಿಚಾರಿಸಿದ್ರೆ ಇಲ್ಲ ಅಂತಾರೆ. ನೀವೇ ನೋಡಿ. ಮೇಡಮ್, ಇದು ಶುಗರ್ ಟ್ಯಾಬ್ಲೆಟ್ ಇಲ್ವಾ? ಶುಗರ್ ಟ್ಯಾಬ್ಲೆಟ್ ಒಂದೇ ಇರೋದು, ಬೇರೆ ಬೇರೆ ಯಾವುದೂ ಇಲ್ಲ. ಈಗ ಖಾಲಿ ಆಗಿದೆ ಮೇಡಮ್. ಯಾವಾಗ ಬರುತ್ತೆ ಮೇಡಮ್? ಗೊತ್ತಿಲ್ಲ. ಇಷ್ಟು 2 ತಿಂಗಳಿಂದ ಇಲ್ವಾ? 2 ತಿಂಗಳಿಂದ ಇಲ್ವಾ? ಯಾವ್ಯಾವ ಟ್ಯಾಬ್ಲೆಟ್ಸ್ ಇಲ್ಲ ಮೇಡಮ್? ಬೇರೆ ಬಿ ಪಿ ಇಲ್ವಾ? ಬಿಪಿದು ಜಿಂಪ್ರಿಲ್ ಅಂತ ಇದೆ, ಅಡ್ಡನಾಲ್ ಇದೆ. ಬೇರೆ ರಾಮಿಪ್ರಿಲ್ ಇದೆ. ಅದೇ ಇಲ್ವಾ? ರಾಮಿಪ್ರಿಲ್, ನಿಬಿಯೋಲಾಲ್. ನಿಮ್ಗೆ ಯಾವ್ದು ಬೇಕು? ಇಎಸ್ಐ ಆಸ್ಪತ್ರೆಗಳಲ್ಲಿ ಮಾತ್ರೆ ಸ್ಟಾಕ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಸಾಮಾನ್ಯ ಕಾಯಿಲೆಗಳಿಗೂ ಕೂಡ ಮಾತ್ರೆ ಸಿಗ್ತಿಲ್ಲ ಅಂದ್ರೆ ಇಎಸ್ಐ ಆಸ್ಪತ್ರೆಗಳು ಯಾವ ಮಟ್ಟಕ್ಕೆ ಅಧ್ವಾನ ಆಗಿದೆ ಅಂತ ಗೊತ್ತಾಗ್ತಿದೆ. ಸರ್ಕಾರ ಎಚ್ಚೆತ್ತು ಮೆಡಿಸಿನ್ ಕೊರತೆಯನ್ನ ನೀಗಿಸುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ ಬೆಂಗಳೂರು.